ಕರ್ನಾಟಕದಲ್ಲಿ ಮುಖಕ್ಕೆ ಅರ್ಬಿ ಕಟ್ಕೊಂಡು ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳು ನಮ್ಮ ಪೊಲೀಸರಿಗೆ ನಮ್ಮ ಮಿಲಿಟರಿ ಕಲ್ಲೊಯ್ಯುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ಹಿಂದುತ್ವ ದುರ್ಬಲ ಆಗುತ್ತೋ ಅಲ್ಲಿ ನಮ್ಮ ಸೈನಿಕರಿಗೆ ಬೆಲೆ ಇಲ್ಲ. ಎಲ್ಲಿ ಹಿಂದುತ್ವ ದುರ್ಬಲ ಆಗುತ್ತೋ ಅಲ್ಲಿ ನಮ್ಮ ಪೊಲೀಸರಿಗೆ ಬೆಲೆ ಇಲ್ಲ. ಬರೀ 20% 15% ಇದ್ದಂತ ಮುಸಲ್ಮಾನರು ಒಬ್ಬ ಪಿಕ್ ಪಾಕೆಟ್ ಮಾಡಿದಂತ ಮುಸಲ್ಮಾನನ ಹಿಡಿಬೇಕಾದ್ರೂ ಒಬ್ಬ ಸಾಮಾನ್ಯ PC 10 ಸಲ ವಿಚಾರ ಮಾಡ್ಬೇಕಾಗ್ತದೆ. MLA ಫೋನ್ ಬಂದ್ರೆ ಹೆಂಗ್ ಮಾಡೋದು ಒಪ್ಪ ಅದು ಒಬ್ಬ ಪಿಕ್ ಪಾಕೆಟ್ ಮಾಡುವಂತ ಮುಸಲ್ಮಾನನಿಂದ ಒಬ್ಬ MLA ಇರ್ತಾನೆ. ಏನು ಓಟಿನ ರಾಜಕಾರಣಕ್ಕೋಸ್ಕರ. ಈಗ ರಂಜಾನ್ ಬಂತು, ರಂಜಾನದ ಕೊನೆಯ ದಿವಸ ನಮ್ಮ ರಾಜಕಾರಣಿಗಳು ಟೊಪ್ಪಿಗೆ ಹಾಕೊಂಡು ಏನು ಅವ್ರಿಗೆ ಹುಟ್ಟಾರನ್ನೋ ಕಾಣಿಸ್ತಿರ್ತಾರ. ಅವತ್ತು ದೇವರ ಆರಾಧನೆ ಮಾಡೋದು ತಪ್ಪಂತ ನಾ ಹೇಳಕತ್ತಿಲ್ಲ. ದೇವರನ್ನ ಆರಾಧನೆ ಮಾಡೋದು ತಪ್ಪಂತ ನಾ ಹೇಳಕತ್ತಿಲ್ಲ. ಆದ್ರ ಅದೇ ಗೋಕುಲಾಷ್ಟಮಿಗೆ ಅದೇ ಮುಸ್ಲಿಂ ಮುಲ್ಲಾ ಮೌಲ್ಯಗಳು ಕುಂಕುಮ ಹಚ್ಕೊಂಡು ಕೃಷ್ಣನ ಗುಡಿ ಒಳಗೆ ಬಂದೊಂದು ಮಂಗಳಾರತಿ ತಗೋಬೇಕಲ್ಲ. ಇದಕ್ಕೆ ಹಿಂದೂ ಮುಸ್ಲಿಂ ಬಾಯಿ ಅಂತ ಹೇಳಕ್ ಸಾಧ್ಯ. ಇವತ್ತು ಜಮೀರ್ ಅಹ್ಮದ್ ಹರಿಹರಕ್ಕೆ ಬಂದ್ರ ಹರಿಹರೇಶ್ವರ ದೇವಸ್ಥಾನದೊಳಗೆ ಬಂದು ಅಭಿಷೇಕ ಮಾಡಿಸ್ಬೇಕಲ್ಲ. ಇದಕ್ಕೆ ಹಿಂದೂ ಮುಸ್ಲಿಂ ಬಾಯಿ ಅಂತ ಹೇಳ್ತಾರೆ. ಬಿಟ್ಬಿಟ್ಟು 85% ಜನರು ಇದ್ದವನ್ನ ಟೊಪ್ಪಿಗೆ ಹಾಕೊಂಡು ಗದಿಯಲ್ಲಿ ಹೋದವ್ರು ಹೆಂಗ್ ಹೇಳ್ತಾರೆ ಹಂಗೆ ಬೀಳುದು. ಅದು ಹೆಂಗ ಅಂತ ಏನು ಗೊತ್ತೇ ಇರಂಗಿಲ್ಲ ಪಾಪ. ಅಂದ್ರೆ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ. ಯಾಕಂದ್ರ ಹಿಂದೂ ಮುಸ್ಲಿಂ ಬಾಯಿ ಅಂತ ನಾವು ಹೇಳ್ತೇವೆ. ಬಸವಣ್ಣವ್ರು ಹೇಳ್ಯಾರ ದೇವನೊಬ್ಬ ನಾಮ ಅಲ್ಲವು. ಇದನ್ನ ಮಸೀದಿ